ಪ್ರೊಸೆಸ್ ನಡೀತಾ ಇದೆ, ಜಾಗ ಹುಡುಕಿದ್ದಾರೆ, ಈಗ ಟೆಂಡರ್ ಕರೀತಾರೆ ಇದಕ್ಕೆ. ಒಂದೇ ಕಡೆ ಇರ್ಲಿಕ್ಕೆ ಒಂದೇ ಕಡೆ ಇಡ್ಲಿಕ್ಕೆ ಅಂತ ಹೇಳಿದ್ರೆ ಈಗ ಅದಕ್ಕೆ ಜಾಗ ಇಲ್ಲ. ಅಂದ್ರೆ ಜಾಗ ಇದೆ, ಅದೆಲ್ಲಾ ಕಡೆ ಸುತ್ತಾಡಿ ಅದು ವಿಧಾನಸಭೆ ಒಳಗಡೆ ಕೂಡ ಬರ್ತದೆ ಇದಕ್ಕೆ. ಅದಕ್ಕೆ ಅದರದ ಜಾಗ ಒಂದು ಗುರುತಿಸಿಕೊಂಡು ಆ ವ್ಯಾಪ್ತಿಯಲ್ಲಿ ಈಗ ಫಸ್ಟ್ ಎಷ್ಟು ನಾಯಿಗಳಿದ್ದಾರೆ ಅಂತೇಳಿ ಪಟ್ಟಿ ಮಾಡ್ಬೇಕು. ಈ 52ಕ್ಕೆ ಎಷ್ಟು ಎಲ್ಲ ಸ್ಟೆರಿಲೈಸ್ ಎಲ್ಲ ಮಾಡಿ ಇದಕ್ಕೆ ಅದಕ್ಕೊಂದು ಜಾಗ ಗುರುತಿಸಿಕೊಳ್ಳುದು. ಹೊಸ ಎಂಟ್ರಿ ಯಾವುದಿಲ್ಲ. ಈ 52 ಒಂದು ಪ್ರಾಣಿದ ಆಯುಷ್ಯ ಎಷ್ಟು ಅಂದ್ರೆ 12, 10ರಿಂದ 12. ಅದಕ್ಕೆ ಕೆಲವರಿಗೆ 7, 6, 8 ವರ್ಷ ಆಗಿದೆ. ಸೊ ಇನ್ನು 10 ವರ್ಷ ಆಗುವಾಗ ಆ ಒಂದು ಪ್ರಾಬ್ಲಮ್ ಅಲ್ಲಿ ಬರುವುದಿಲ್ಲ. ಅಲ್ಲಿಯ ತನಕ ಅದನ್ನು ಚೆನ್ನಾಗಿ ನೋಡುದು ನಮ್ಮ ಜವಾಬ್ದಾರಿ. ಜನರಿಗೆ ಕೂಡ ತೊಂದರೆ ಆಗ್ಬೋದು, ಅದಕ್ಕೂ ಕೂಡ ಗೌರವಪೂರ್ವಕವಾಗಿ ನೋಡಬೇಕು. ಅದಕ್ಕೆ ಒಂದು ಕಡೆ ಸ್ಥಳ ಗುರುತಿಸಿಕೊಂಡು ಅದಕ್ಕೆ ಬೇಕಾದ ಒಂದು ಶೆಲ್ಟರ್. ಇಲ್ಲದ್ರೆ ಮಳೆಗಾಲದಲ್ಲಿ ಬಿಸಿಲಲ್ಲಿ ಬಂದು ಒಳಗಡೆ ಎಲ್ಲ ಬರ್ತದೆ ಪ್ರಾಣಿ, ಅದಕ್ಕೆ ಗೊತ್ತಿರುವುದಿಲ್ಲ ಅಲ್ಲ ಇದರಲ್ಲಿ. ಸೊ ಅದಕ್ಕೆ ಶೆಲ್ಟರ್ ಮಾಡಿ ಅದಕ್ಕೆ ಒಂದು ಏಜೆನ್ಸಿ ಮುಖಾಂತರ ಕೊಟ್ಟು ತಿರುಗಾಡ್ಲಿಕ್ಕೆ ಅದನ್ನು ಸ್ವಲ್ಪ ಒಂದು ಗಾಡಿ ಗೇಟ್ ಓಪನ್ ಮಾಡಿ ಅದಕ್ಕೆ ಕೂಡ ಮೂವ್ಮೆಂಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಒಂದು ವ್ಯವಸ್ಥೆ. ಅದು ನಾವು ಚರ್ಚೆ ಮಾಡಿದ್ದೇವೆ. PW ಜವಾಬ್ದಾರಿ ಕೂಡ ಕೆಲಸ ನಡೀತಾ ಇರ್ತದೆ. ಆವರಣದಲ್ಲಿ ಸೈಡಲ್ಲಿ ಒಂದು ಸೈಡಲ್ಲಿ ಕೊಟ್ಟು ಸೈಡಲ್ಲಿ ಅವ್ರಿಗೆ ಓಪನ್ ಕೊಡ್ತೇವೆ. ಸೊ ಅವರಿಗೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಿ ಬರ್ಬೋದು, ನೋಡ್ಲಿಕ್ಕೆ. ಅದನ್ನೊಂದು ನಾವು NGO ಕೊಡ್ತೇವೆ, ಅದು ಪ್ರೋಸೆಸ್ ಆಗ್ತದೆ. ಸಜೆಷನ್ ಮಾಡ್ಬೋದು. ಅಲ್ಲಿ ಶೆಲ್ಟರ್ ಕಟ್ಟೋದು PWD ಅವರು, ಇದನ್ನು ಕೊಡೋದು DP ಅವರು. ಸೊ ಎಲ್ಲ ಇಲಾಖೆ ಕರೆಸಿಕೊಂಡು ನಾವೀಗ ಒಂದು ಡೈರೆಕ್ಷನ್. ಹೊಸ ನಾಯಿಗೆ ಪ್ರವೇಶ ಇಲ್ಲ ಅಂತ ಹೇಳಿದ್ರೆ ಎಂಟ್ರಿ ಇಲ್ಲ ಅಂತ ಹೇಗೆ ಬೇಲಿ ಎಲ್ಲಿ ಯಾವ್ದು ಹೊಸತ ಅಂತ ಯಾವ್ದು ಕೂಡ ಬರುವುದಿಲ್ಲ. ನಾವು ಹೋಗಿ ಬಿಡ್ಬೇಕಷ್ಟೇ ಸಣ್ಣ ಮರಿಗೆಲ್ಲ. ಹೇಗೆ ಬರ್ತದೆ? ಅದಕ್ಕೆ ಒಂದು NGO ಕೊಡುದು ಈಗ ಅದನ್ನು ನೋಡಿಕೊಳ್ಳಿಕ್ಕೆ. ಎಷ್ಟು ಇದೆ ಅಷ್ಟು ಇಲ್ಲ, ಯಾವುದು ಉದ್ದದನೆಗೆ ನೋಡ್ಬೇಕಂತೇಳಿ ಚೆನ್ನಾಗಿ ನೋಡ್ಕೊಂಡು ಏನಿಲ್ಲ ಅಂತ ನೋಡಿ. ಜನಸಾಮಾನ್ಯರು ಅವ್ರು ಬಂದು ನಾಯಿಗೆ ತೆಕ್ಕೊಂಡು ಹೋಗ್ತಾ ಹೊರತು ಯಾರು ನಾಯಿನ ಬಿಟ್ಟು ಹೋಗುದಿಲ್ಲ, ಬಹಳ ಕಡಿಮೆ. ಅದಿಲ್ಲ, ಅಲ್ಲಿ ಸ್ಟ್ರೀಟ್ ಡಾಗ್ಸ್ ಅಲ್ಲಿ ಬಂದು ವಿಧಾನಸೌಧ ಬರ್ತದೆ, ಅಲ್ಲಿ ಪೊಲೀಸ್ ಇದಕ್ಕೆ ಊಟ ಎಲ್ಲ ಆಗ್ತದೆ ಮಾನವೀಯತೆಯಿಂದ. ಇದಕ್ಕೆ ಆರಾಮ ಖುಷಿ ಇದೆ. ಅದಕ್ಕೆ ಎಲ್ಲಿ ಏನಾದ್ರು ಗೊತ್ತುಂಟು ಅದಕ್ಕೆ ವಿಧಾನಸೌಧ ಯಾವುದು, ಹೈಕೋರ್ಟ್ ಯಾವುದು, ನನ್ನ ಅದಕ್ಕೆ ಅದರಷ್ಟೇ ಎಲ್ಲಿ ಜಾಗ ನದಿಯ ಸೇತುವೆ ಪಕ್ಕದಲ್ಲಿ ತೆಗೆಯುವುದು. ಅಧಿಕಾರಿಗಳು ಕೈ ಚಲ್ತಾ ಇದ್ದಾರೆ, ನಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ, ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ ಅಂತ ಮೊನ್ನೆ KDP ಸಭೆಯಲ್ಲಿ ಗಣಿ ಇಲಾಖೆಯ ಅಧಿಕಾರಿಗಳು ಹೇಳಿದರು. ಯಾವುದೇ ಒಂದು ನಿರ್ಧಾರಕ್ಕೆ ಅಲ್ಲಿ ಬಂದಿಲ್ಲ. ಏನು ಅಂತ ಈಗ ಒಬ್ಬರೊಬ್ಬರು ದೂರಿದ್ರೆ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ. ನಮ್ಗೇನು ಜನರಿಗೆ ಕಡಿಮೆ ರೇಟಲ್ಲಿ ಮರಳು ಸಿಗ್ಬೇಕು, ನಮ್ಗೆ ಅದು ಉದ್ದೇಶ. ಇದನ್ನು ನಿಭಾಯಿಸುವಂತ ಕೆಲಸ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಎಲ್ಲ ಇಲಾಧಿಕಾರಿಗಳು ಕೋಆರ್ಡಿನೇಟ್ ಮಾಡಿಕೊಂಡು ಮಾಡಬೇಕು. ಅಧಿಕಾರಿಗಳು ಜನಪ್ರತಿನಿಧಿಗಳ ಟೆನ್ಷನ್ ಅನ್ನು ಕಡಿಮೆ ಮಾಡಬೇಕು ಹೊರತು ಇವರ ಟೆನ್ಷನ್ ಅನ್ನು ನಮ್ಮ ತಲೆಗೆ ಆಗ್ಬಾರ್ದು. ನಮ್ಗೇನಿದೆ, ನಮ್ಮ ಜನರಿಗೆ ಕಡಿಮೆ ರೇಟ್ನಲ್ಲಿ ನಮಗೆ ಮರಳು ಸಿಗ್ಬೇಕಷ್ಟೇ. ಅದಕ್ಕೆ ನಾವು ಹಿಂದೆ ನಾನು ಉತ್ಸವ ಸಚಿವನಾಗಿದ್ದಾಗ ನಾ ಸ್ಯಾಂಡ್ ಬಜಾರ್ ಆ್ಯಪ್ ಮಾಡ್ಲಿಲ್ವಾ? ನಿಗದಿತ ಸಮಯದಲ್ಲಿ ನಿಗದಿತ ರೇಟಿಗೆ ನಾವು ನಿಗದಿತ ಜಾಗದಕ್ಕೆ ನಾವು ಮುಟ್ಟಿಸ್ಲಿಲ್ಲ 1.5 ವರ್ಷ. ಇವ್ರಿಗೇನು ಸ್ಯಾಂಡ್ ಬಜಾರ್ ಆ್ಯಪ್ ಜಾರಿ ಮಾಡ್ಲಿಕ್ಕೆ? ರೇಟ್ ಕಡಿಮೆ ರೇಟ್ಗೆ ಜನರಿಗೆ ಸಿಕ್ಲಿಲ್ವಾ? ನಾವು ಅಧಿಕಾರ ಬಿಟ್ಟ ತಕ್ಷಣ ಯಾಕೆ ಎಲ್ಲದನ್ನು ಬಂದ್ ಮಾಡಿಟ್ರು? ಅದನ್ನ ಯಾಕೆ ಮತ್ತೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ? ಅವತ್ತು CRZ ಅಲ್ಲಿ ಲೀಗಲ್ ಪ್ರಾಬ್ಲಮ್ ಇದ್ದ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕರ್ಕೊಂಡು ಹೋಗಿ ಕೂತ್ಕೊಳ್ಳಿಸಿ ಎನ್ವೈರನ್ಮೆಂಟ್ ಮಿನಿಸ್ಟರ್ ಹತ್ರ ಮೀನುಗಾರಿಗೆ ಅಗತ್ಯ ಇದ್ದ ಕಡೆ ಆ ಮರಳ ದಿಬ್ಬ